ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಯನ್ನುಂಟು ಎಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬರು ಓದಿ. ನೀನು ಅದನ್ನು ಕಣ್ಣಾರೆ ಕಂಡು, ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಂತೆ ಅಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ದೇವರು ಮಾಡಂತ ಕಾರ್ಯಗಳು ನೀನು ಕಣ್ಣಾರ ಕಂಡು ಈ ಕಾರ್ಯಕ್ಕೆ ದುಷ್ಟರಿಗೆ ಪ್ರತಿದಂಡನೆ ಆಗುತ್ತೆ ಅಂತ ನೀನ್ ಮಾತ್ರ ತಿಳ್ಕೊ. ಬಟ್ ನೀನ್ ಜಡ್ಜ್ ಮಾಡಕ್ ಹೋಗ್ಬೇಡ. ಏನ್ ಮಾಡ್ಬೇಡ? ನೀನ್ ಜಡ್ಜ್ ಮಾಡಕ್ ಹೋಗ್ಬೇಡ. ನಿನ್ಗೆ ವಿರುದ್ಧವಾಗಿ ಬರ್ತಾರ, ನಿನ್ಗೆ ವಿರುದ್ಧವಾಗಿ ಬರ್ತಾರ. ಆ ವಿರುದ್ಧವಾಗಿ ಬಂದಾಗ ನೀನ್ ಅವ್ರಿಗೆ ನ್ಯಾಯ ತೀರ್ಪು ಕೊಡ್ಬೇಡ. ದೇವರಿದ್ದಾರೆ. ಹಲ್ಲೆಲೂಯಾ, ದೇವರಿದ್ದಾರೆ. ದೇವರಿಗಾಗಿ ನೀವು ಪ್ರಾರ್ಥನೆ ಮಾಡಿ ಅಷ್ಟೇ. ಹಲ್ಲೆಲೂಯಾ. ನೀವು ಜಡ್ಜ್ ಮಾಡಕ್ಕೆ ನಮ್ಗೆ ಆ ರೈಟ್ಸ್ ಇಂದ ಕೊಟ್ಟೇ ಇಲ್ಲ. ದೇವರು ಕೊಟ್ಟಿದಾರಾ? ಕೊಡ್ಲಿಲ್ಲ. ನಮ್ಗೆ ಜಡ್ಜ್ ಮಾಡಕ್ಕೆ ರೈಟ್ಸ್ ಕೊಡ್ಲಿಲ್ಲ ದೇವರು. ಜಡ್ಜ್ ಮಾಡಕ್ ಆತರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಗೆ ದೇವರು ಹೇಳಿದ ಒಂದೇ ಮಾತು, ಅಲ್ಲಿ ಹೋದ್ಮೇಲೆ ನಾವೆಲ್ಲ ದೇವರ ರಾಜ್ಯ ಕಟ್ಟಬೇಕು. ಏನ್ ಕಟ್ಟಬೇಕು? ದೇವರ ರಾಜ್ಯ ಕಟ್ಟಬೇಕು. ನೀವು ಬನ್ನಿ ಸಭೆಗೆ ಬೇಡ. ಇರೋ ಜನರನ್ನ ನೀವು ಬಲವಾಗಿದ್ರೆ ಸಾಕು. ಏನ್ ಮಾಡ್ಬೇಕು? ಬಲಯುತರಾಗಿ ದೇವರ ರಾಜ್ಯನ ಬಿಟ್ಟು, ದೇವರ ಸಮೂಹನ ಬಿಟ್ಟು ಹಿಂದಕ್ಕೆ ಹೋಗಲಾಗಿ ನೀವು ಸ್ಟ್ರಾಂಗ್ ಆಗಿದ್ರೆ ಸಾಕು. ನಿಮ್ಮನ್ನ ನೋಡಿ ಅನೇಕ ಮಕ್ಕಳು ನಿಮ್ಮನ್ನ ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ತಂದೆ ದನಗಳ ತರ ಕುರಿಗಳ ತರ ತುಂಬಿಟ್ಟು ಸಭೆಯಲ್ಲಿ ಇವತ್ತು ಒಂದು ಮೆಸೇಜ್ ಕೇಳಿ, ಇವತ್ತು ಒಂದು ಊಟ ತಿಂದು, ಇವತ್ತು ಏನೋ ಒಂದು ಕೊಡ್ತಾರ ಅದನ್ನ ತಿನ್ಬಿಟ್ಟು, ಏನೋ ಒಂದು ಗಿಫ್ಟ್ ಇರುತ್ತೆ ತಗೊಂಡ್ಬಿಟ್ಟು ಮತ್ತೆ ಹೋಗ್ಬಿಟ್ರೆ ಮತ್ತೆ ಮರುದಿನ ಒಂದು ಜನ ಕೂಡ ಬರೋದಿಲ್ಲ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಇವತ್ತು ಬಿರಿಯಾನಿ ಹಾಕಿದ್ಯಾ, ಇವತ್ತು ಗಿಫ್ಟ್ ಕೊಟ್ಟಿದ್ಯಾ, ಇವತ್ತು ದೇವ್ರ ವಾಕ್ಯ ಇದೆಯಾ, ಅವ್ರು ಬಂದಿದ್ದು ನಿನ್ ದೇವ್ರ ವಾಕ್ಯಕ್ಕಲ್ಲ, ಆ ಬಿರಿಯಾನಿಗೆ ಆ ಗಿಫ್ಟ್ಗೆ ಬಂದಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಬಂದಿರಲಿಲ್ಲ, ಬಿರಿಯಾನಿಗೆ ಗಿಫ್ಟ್ಗೆ ಅವ್ರು ಬಂದಿದ್ದು. ಅದಕ್ಕೆ ನಾನು ಹೇಳಿ ನಿಮ್ಗೆ, ನೀವು ಬನ್ನಿ ಅಂತ ಕರೆ ಬಿಟ್ಬಿಡಿ. ನೀವು ಇರೋದ್ರಲ್ಲೇ ದೇವ್ರ ಹತ್ರ ಬಲ ಹೊಂದ್ಕೊಳ್ಳಿ ಅಂತ. ಹಲ್ಲೆಲೂಯಾ. ಅಲ್ಲಿ ಸಹ ನನ್ನ ದೇವ್ರು ನನ್ಗೆ ಅದೇ ಮಾತನ್ನ ನನಗೆ ಹೇಳ್ಕೊಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವೇನ್ ಮಾಡ್ಬೇಕು? ದೇವರಿಗೆ ಅನೇಕ ನಿಮ್ಗೆ ವಿರುದ್ಧವಾಗಿ ಏನಾದ್ರು ಕಾರ್ಯಗಳು ಮಾಡಿದ್ರ ದೇವರ ಮೇಲೆ ಭಾರ ಹಾಕಿ ಬಿಡ್ಬೇಕು. ಏನ್ ಮಾಡ್ಬೇಕು? ದೇವರಿಗೆ ಭಾರ ಹಾಕಿ ಬಿಡ್ಬೇಕು. ನೋಡಿ, ದೇವರು ನಮ್ಗೊಂದು ವಾಕ್ಯ ಹೇಳಿದ್ದಾರೆ. ಕೀರ್ತನೆ, ಅದೇ ಕೀರ್ತನೆಯಲ್ಲಿ 16 ತಗೊಳ್ಳಿ, ಓದಿ. ಮೊದಲನೆಯಿಂದ 16 ತಗೊಳ್ಳಿ. 16ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯ ಓದಿ. ನಾನು ನಿನಗೆ ಶರಣಾಗುತ್ತನು, ನನ್ನನ್ನು ಕಾಪಾಡು. ನಾನು ಯೆಹೋವನನ್ನು ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯೆಹೋವನ ಕುರಿತು ನೀನೇ ನನ್ನ ಒಡೆಯನು. ಕಂಟಿನ್ಯೂ ಮಾಡಿ ಹಾಗೆ. ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂಬುದು ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾರಂತೆ? ಶ್ರೇಷ್ಠರಂತೆ. ನನ್ನ ಸುಖವು ಯೆಹೋವನಲ್ಲಿ ಮಾತ್ರನೇ ನನ್ನ ಸುಖ ಇದೆ, ಬೇರೆ ಎಲ್ಲಿ ನಮ್ಗೆ ಸುಖ ಇಲ್ಲ. ಇದೆಯಾ? ನಮ್ಗೆ ಸುಖ ಬೇಕು ಅಂತಂದ್ರೆ ಎಲ್ಲರೂ ಕೊಡ್ತಾರ? ಸ್ವಲ್ಪ ಸಮಯ ಹಣ ಇರೋ ತನಕ ಸ್ವಲ್ಪ ಸುಖ ಇರುತ್ತೆ. ಹಣ ಖರ್ಚಿನ ಮೇಲೆ ಸುಖ ಹೊರಟೋಗುತ್ತೆ. ಹಲ್ಲೆಲೂಯಾ. ನಮ್ಮನ್ನು ಕುರಿತಿನಿ ದೇವರ ವಾಕ್ಯ ಹೇಳ್ತಾರೆ. ಕಂಟಿನ್ಯೂ ಮಾಡುವ ಹಂಗೆ. ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವವು. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಕರವಾಗಿದೆ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ಕೊಂಡ್ರ? ಯಾರಂತ ನಮ್ಗೆ ಆಲೋಚನೆ ಹೇಳ್ಕೊಡ್ತಾರೆ? ಯೆಹೋವನು ನಮಗೆ ಆಲೋಚನೆ ಹೇಳ್ಕೊಡ್ತಾರಂತೆ. ಹಲ್ಲೆಲೂಯಾ. ಮನುಷ್ಯರು ಮಾಡಂತ ಆಲೋಚನೆ ನಮ್ಗೆ ಬೇಡ.
ದೇವರ ಮಾಡುವಂತ ದೇವರು ಕೊಡುವಂತ ಆಲೋಚನೆ ನಮಗೆ ಬೇಕು. ಹಲ್ಲೆಲೂಯಾ. ಮನುಷ್ಯರು ನಾನಾ ರೀತಿ ಹೇಳ್ಕೊಡ್ತಾರೆ ಆಲೋಚನೆಗಳು, ಯಾಕಂದ್ರೆ ಅವು ಯಾವ ನಮ್ಮನ್ನ ಹಿಂಬಾಲಿಸೋದಿಲ್ಲ, ಶಾಶ್ವತವಾಗಿಲ್ಲ. ದೇವರ ಆಲೋಚನೆ ಮಾತ್ರನೇ ಶಾಶ್ವತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಮೊದಲನೇ ಸೆಕೆಂಡ್ ವಾಕ್ಯ ಹೋದಮ್ಮ. ನಾನು ಯೆಹೋವನನ್ನು ಕುರಿತು ಹಾ, ನೀನೇ ನನ್ನ ಒಡೆಯನು, ಹಾ, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಹಾ, ಬೇರೆ ಇಲ್ಲ ಎಂತಲೂ, ಹಾ. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಹಾ. ಇವರೇ ಶ್ರೇಷ್ಠರು. ಸಾಕು. ಹಲ್ಲೆಲೂಯಾ. ನಾವೆಲ್ಲ ಎಲ್ಲಿದ್ದೀರಿ? ಭೂಲೋಕದಲ್ಲಿ ಇದ್ದೀರಾ? ಭೂಲೋಕದಲ್ಲಿರುವಂತ ದೇವ ಜನರ ಎಲ್ಲರಲ್ಲಿ ನಾವೇ ಶ್ರೇಷ್ಠರು ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಕೈ ತಟ್ಟಲ್ವಾ? ಕೈ ತಟ್ಟಲ್ವಾ? ಹಲ್ಲೆಲೂಯಾ. ನೋಡಿ, ನಮ್ಮನ್ನ ದೇವರು ಶ್ರೇಷ್ಠರಾಗಿ ನಮ್ಮನ್ನ ಮಾಡಿದ್ದಾರೆ. ಹಲ್ಲೆಲೂಯಾ. ಏನಕ್ಕೆ ನಮ್ಮನ್ನ ಶ್ರೇಷ್ಠರಾಗಿ ಮಾಡುದು ಅಂತಂದ್ರೆ, ನಾವು ಆತನನ್ನು ನಾವು ಅಂಗೀಕಾರ ಮಾಡಿದಾಗಿಂದ ನಾವು ಆತನಿಗೆ ಶ್ರೇಷ್ಠರಾಗಿದ್ದ ಮಕ್ಕಳಾಗಿದ್ದೀವಿ. ಹಲ್ಲೆಲೂಯಾ. ನಮ್ಮನ್ನ ದೇವರು ಭೂಲೋಕದಲ್ಲಿರುವಂತ ಎಲ್ಲಾ ಜನಗಳಿಂದ ನಮ್ಮನ್ನ ಶ್ರೇಷ್ಠರಾಗಿ ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯಾ. ನಾವು ಶ್ರೇಷ್ಠರಾಗಿ ಇದ್ದಿರಂದ್ಮೇಲೆ ನಾವ್ ಯಾಕೆ ನಡ್ಕೊಬೇಕಂತೆ? ಯಾಕೆ ನಡ್ಕೊಬೇಕು? ಅನೇಕ ಮಕ್ಕಳು ಅಣ್ಣರಿಗೆ ನಮ್ಮ ಮಾತದಾಗಿ ನಾವು ಇರ್ಬೇಕು ತಾನೆ, ಸಾಕ್ಷಿಯಾಗಿ ಇರ್ಬೇಕು ತಾನೆ, ನಮ್ಮ ಕುಟುಂಬದಲ್ಲಿ ನಾವು ಸಾಕ್ಷಿಯಾಗಿರ್ಬೇಕು ತಾನೆ, ಸಭೆಯಲ್ಲಿ ಸಾಕ್ಷಿಯಾಗಿರ್ಬೇಕು ತಾನೆ, ದೇವ್ರ ಮಕ್ಕಳನ್ನು ಸಾಕ್ಷಿಯಾಗಿರ್ಬೇಕು ತಾನೆ. ಇದ್ದೀರಾ? ಹೇಳಿ. ಎಲ್ಲದಕ್ಕೂ ಹೂ ಅಂತಂದ್ರೆ ಓಕೆ ಒಪ್ಕೊಂತೀನಿ. ಇದ್ದೀರಾ? ನಡ್ಕಂತ ಇದ್ದೀರಾ ನೀವು? ಈ ಪ್ರಶ್ನೆಗಳೆಲ್ಲ ಬೇರೆ ಯಾರಿಗೂ ಇಲ್ಲ, ನಮಗೆ. ನಮಗೆ ನಾವು ಇಲ್ಲಿ ಯಾರನ್ನು ಜಡ್ಜ್ ಮಾಡಕ್ಕೆ ನಾನು ಬಂದಿಲ್ಲ, ಯಾಕಂದ್ರೆ ಜಡ್ಜ್ ಮಾಡೋದು ಆತನು. ನಾವೆಲ್ಲಿ ದಾರಿ ತಪ್ಪುತ್ತಾ ಇದ್ದೀರೋ ಅದನ್ನ ಸ್ವಲ್ಪ ಸರಿ ಮಾಡ್ಕೊಳಕ್ಕೋಸ್ಕರ ದೇವ್ರಿಗೆ ಈ ಪ್ರಶ್ನೆ ಕೊಡ್ತಾರ ಇಲ್ವಾ? ಈಗ ಅವಾಗ ಕೀರ್ತನದಲ್ಲಿ ಮಿಲನೊಂದು ಆಳವಾಗಿ ಎತ್ಕೊಂಡ್ಬಿಟ್ಟು ಬಿಟ್ಬಿಡ್ತಾರೆ. ನಿಮ್ಗೆ ಮೇಲೆ ಎದಳಕ್ಕೆ ಆಗ್ತಾನೆ ಇಲ್ಲ. ಏನಾಗ್ತಾ ಇಲ್ಲ? ಆಗ್ತಾನೆ ಇಲ್ಲ. ಅವಾಗ ಮೇಲೆ ಎದ್ದೊಳಕ್ಕೂ ಕೂಡ ಸೊಲ್ಯೂಷನ್ ದೇವ್ರು ಕೊಡ್ತಾರಲ್ಲ, ಅವ್ರ ಮುಖಾಂತರನೇ ಕೊಡ್ತಾರಲ್ವಾ? ಹಾಗೆ ನಾವು ಹೋಗ್ತಾ ಇರ್ತೀವಿ, ಸಡನ್ ಆಗಿ ಒಂದು ಮಿಸ್ಟೇಕ್ ಆಯ್ತು, ಆ ಮಿಸ್ಟೇಕ್ ಸರಿಪಡಿಸ್ಕೊಬೇಕು ಅಂತ ದೇವರ ಸೇವಕರ ಸಂಗಡ ನಮ್ಗೆ ತಿಳಿಯಪಡಿಸ್ತಾರೆ. ನಾವು ಅದನ್ನ ಸರಿಪಡಿಸ್ಕೊಬೇಕು. ಈ ಕಾರ್ಯಗಳೆಲ್ಲ ನಮ್ಗೆ ತರ ಹೇಳ್ತದಾರೆ, ನಮ್ಗೆ ಬೇರೆ ಹೇಳ್ತದಾರೆ. ನಾವು ಸರಿಪಡಿಸ್ಕೋಬೇಕು. ಹಲ್ಲೆಲೂಯಾ. ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು. ಹಲ್ಲೆಲೂಯಾ. ದೇವರಿಗೆ ಸಾಕ್ಷಿಯಾಗಿರ್ಬೇಕು, ಮನುಷ್ಯನಿಗೆ ಸಾಕ್ಷಿ ಆಗೋದು ಬೇಕಾಗಿಲ್ಲ, ಬೇಡ. ಇವತ್ತು ನೀನು ಸಾಕ್ಷಿಯಾಗಿ ನೀನ್ ಏನ್ ಮಾಡಿದ್ರು ಕೂಡ ನಾಳೆ ಏನ್ ಮಾಡ್ದ ಅಂತಾರೆ. ಅವನ ಸಂಗಡ ತಿಂದು ಕುಡ್ದು ತೇಗಿ ನಾಳೆ ಏನ್ ಮಾಡ್ದ ಅಂತಾರೆ. ಅಂತರ ಸವಸ ನಮಗೆ ಬೇಡ, ದೇವರ ಸವಸ ನಮಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ಈಗ ಒಂದು ರಾತ್ರಿ ಒಂದು 15-20 ನಿಮಿಷ ಒಂದು ವಿಡಿಯೋ ನೋಡಿದೆ ನಾನು. ಯಾರೋ ತೆಲುಗು ಆಕ್ಟರು ಸತ್ತೋಗಿದ್ದಾರೆ. ನೋಡ್ರ? ತೆಲುಗು ಆಕ್ಟರು ಸತ್ತೋಗಿದ್ದಾರೆ. ಆಕ್ಸಿಡೆಂಟ್ ಆಗಿ ಸೀರಿಯಲ್ ಮಾಡ್ತಿದ್ರಂತೆ. ಯಾವ್ದೋ ಒಂದು ಮೂವಿನೂ ಮಾಡಿದಾರಂತೆ. ಮೂವಿನ ಯಾವ್ದೋ ಮಾಡಿದ್ದಾರೆ, ತೆಲುಗು ಹೀರೋಯಿನ್ ಸತ್ತೋಗಿದ್ದಾರೆ. ಆ ಸತ್ತೋಗಿದ್ಮೇಲೆ ಅವ್ರ ಹಸ್ಬೆಂಡ್ ಸಹ ಅವು ಅಮ್ಮ ಸತ್ತೋಗಿ 4 ದಿವಸ 5 ದಿವಸ ಇದ್ದಾರೆ. ಕೈಯೆಲ್ಲ ಕುಯ್ಕೊಂಡಿದ್ದಾನೆ ಅಮ್ಮ, ಡಿಪ್ರೆಷನ್ ಅಲ್ಲಿ ಕುಯ್ಕೊಂಡು ಅವನು ಸಹ ನೇಣಾಕ ಸತ್ತೋಗಿದ್ದಾನೆ. ಹಲ್ಲೆಲೂಯಾ. ಏನು ಉಪಯೋಗ ಏನು? ಅವಳಿಗೋಸ್ಕರ ನೀನ್ ಸತ್ತ, ನಿನ್ಗೋಸ್ಕರ ಅವಳು ಸತ್ತ, ಉಪಯೋಗ ಏನು? ಹಲ್ಲೆಲೂಯಾ. ನಮ್ಮನ್ನ ದೇವರು ಅಂಗೀಕಾರ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ, ಮಕ್ಕಳು ಅಂತ ಕರೆದಿದ್ದಾರೆ. ನಮ್ಮ ಪಾದಗಳೆಲ್ಲ ಆ ತರ ತೊಳೆದಿದ್ದಾರೆ. ಕರೆಕ್ಟಾ? ಸೇವಕರು ಅಂತ ಸೇವೆ ಮಾಡಿದ್ದಾರೆ ನಮ್ಗೆ ದೇವರು. ನಮ್ಮ ಪಾದಗಳು ತೊಳೆದಿದ್ದಾರೆ. ಕೀರ್ತನದಲ್ಲಿ ದೇವರ ಮಿಲನ್ ಮುಖಾಂತರ ಮಾತಾಡಿದಾಗ ಅಲ್ಲಿ ಮಾತಾಡ್ತಾ ಇಲ್ವಾ? ನಮ್ಮ ಪಾದಗಳನ್ನ ತೊಳೆದಿದ್ದಾರೆ, ಲೋಕಕ್ಕೆ ಸೃಷ್ಟಿ ಮಾಡಿದರೆ, ತಾಯಿ ಗರ್ಭದಲ್ಲಿ ಇದ್ದಕ್ಕೆ ನನ್ನ ಹೆಸರಲ್ಲಿ ಕರೆದಿದ್ದಾರೆ, ನನ್ನನ್ನು ಬೆಳೆಸಿ ಹೊತ್ತು ಸಾಕಿ ನನ್ನ ಭುಜದ ಮೇಲೆ ಇಟ್ಟು ನನ್ನ ನಡೆಸಿದ್ದಾರೆ. ನಾವು ಈ ರೀತಿ ಅವಳಿಗೋಸ್ಕರ ಇವನಿಗೋಸ್ಕರ ಸತ್ತೋಗ್ಬಿಟ್ರೆ ಏನ್ ಉಪಯೋಗ? ಏನಾದ್ರು ಉಪಯೋಗನಾ? ಅವನು ಆಕ್ಸಿಡೆಂಟ್ ಆಯ್ತು, ಏನೋ ಉಸಿರು ಕಟ್ಕೊಂಡು ಸತ್ತೋಯ್ತು ಅಯ್ಯಮ್ಮ ಸತ್ತೋದ್ಮೇಲೆ 3 ದಿನ ಅಯ್ಯಮ್ಮ ಡಿಪ್ರೆಷನ್ ಆಗಿದ್ದಿ, ಇವನು ಸತ್ತೋದು. ಏನಾದ್ರೂ ಉಪಯೋಗ ಇಲ್ಲ. ಹಲ್ಲೆಲೂಯಾ. ನಾವೇನ್ ಲೆಕ್ಕ ಕೊಡ್ಬೇಕು? ದೇವರಿಗೆ ಏನ್ ಲೆಕ್ಕ ಕೊಡಕ್ಕಾಗುತ್ತೆ? ಆತರ ಮಾಡೋದಂತಾರೆ ಜನಗಳಿಗೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನಮ್ಮನ್ನು ಆತರ ಕರೆದಿದ್ದಾರೆ, ಆತರ ಸೇವೆಗಾಗಿ ನಾವು ಉಪಯೋಗ ಆಗ್ಬೇಕು. ಲೋಕದ ಕಾರ್ಯಗಳು ಉಪಯೋಗ ಆಗೋದು ಬೇಕಾಗಿಲ್ಲ, ಲೋಕದ ಆಸ್ತಿ ಪಾಸ್ತಿ ನಮಗೆ ಬೇಕಾಗಿಲ್ಲ, ಆತನ ಸೇವೆಗೆ ಮಾತ್ರ ನಾವು ಉಪಯೋಗ ಆಗಬೇಕು. 2ನೇ ವಾಕ್ಯ ಮತ್ತೊಂದ್ಸಲ ಓದಿ.
ಹಾ ನೀನೇ ನನ್ನ ಒಡೆಯನು, ಹಾ ನನ್ನ ಸುಖವು ಹ್ಮ್. ನಿನ್ನದೇ ಹೊರತು ಬೇರೆ ಅಂತಿಲ್ಲ. ಸಾಕು. ನಾನು ಯೆಹೋವನ ಕುರಿತು ಅಂದ್ರೆ ಅಷ್ಟು ಎಷ್ಟು ಪವರ್ ಆಗಿ ಹೇಳ್ತಾರೆ. ಹಲ್ಲೆಲೂಯಾ. ಒಂದು ಕ್ಷಣ ಒಂದು ಕೂತ್ ಸಹ ದೇವರನ್ನ ಬಿಟ್ಕೊಡಕ್ಕೆ ಅದೇ ತಯಾರಿಲ್ಲ. ಯಾರು? ದಾವೀದನ ಗೀತೆ ಅಲ್ವಾ? ದಾವೀದನು ನಾನು ಯೆಹೋವನ ಕುರಿತು ಅಲ್ವಾ, ನಾನು ಇನ್ನು ನಮ್ಮ ಏನೋ ದೇವರ ಬಗ್ಗೆ ಅಂದ್ರೆ ಏನು ಯೆಹೋವನ ಕುರಿತು ಅಂತಂದ್ರೆ ಒಂದು ಕ್ಷಣ ಕೂಡ ಬಿಟ್ಕೊಡಕ್ಕೆ ಅಲ್ಲಿ ತಯಾರಿಲ್ಲ. ನಾವಾದ್ರೆ ಏನ್ ಮಾಡ್ತೀರಿ? ದಡಾರಂತ ಬಿಟ್ಕೊಂಡ್ಬಿಡ್ತೀರಿ ಅಲ್ವಾ? ದಡಾರಂತ ಬಿಟ್ಕೊಂಡ್ಬಿಡ್ತೀರಿ. ಹಲ್ಲೆಲೂಯಾ. ಯಾವತ್ತೂ ಅಷ್ಟೇ ನಮ್ಮಲ್ಲಿರೋಂಥ ಪವರ್ ನಾವು ಯಾವತ್ತೂ ಕಳ್ಕೊಂಬಾರ್ದು. ಆ ಪವರ್ ನಮ್ಮಿಂದ ಬಂದಿರೋದಲ್ಲ, ಅದು ದೇವರ ಆತ್ಮದಿಂದ ಬಂದಿರೋಂಥ ಪವರ್. ಅದು ಆ ಪವರ್ಗೆ ನಾವ್ ಯಾವತ್ತೂ ಬಿಟ್ಕೊಡಕ್ ಹೋಗ್ಬಾರ್ದು. ಹಲ್ಲೆಲೂಯಾ. ಮೊನ್ನೆ ನೋಡಿ ಚೊಕ್ಕಳಿ ಪ್ರೇಯರ್ ಇದ್ದಾಗ ಅವತ್ತು ನಮ್ಮ ಮಾವರು ಅಂದಿನ ಮಾತಿಗೆ ನನಗೆ ಮನ್ಸು ಚುರುಕಂತಂದ್ರೆ ಹಾಗೆ ಹೇಗೆ ಅಂತಿಲ್ಲ, ಇನ್ನೇನೋ ಒಂದು ಕೆಲವು ಸೆಕೆಂಡ್ಗೆ ನನ್ನ ಕಣ್ಣಲ್ಲಿ ನೀರು ಬರೋಂಥ ಮೂಮೆಂಟ್ ಇತ್ತು. ಇಲ್ಲ ಎದ್ದಳಿ ಎಲ್ಲರೂ ಬೇಡ ಬೇರೆ ಕಡೆ ಮಾಡೋಣ ಬಾ ಅನ್ನ ಕೇಳೋತ್ತು ಬಂದ್ಬಿಟ್ಟಿತ್ತು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ, ನಾವು ತಪ್ಪು ಅಂತ ನಾವು ತಿಳ್ಕೊಬೇಕಾಗಿಲ್ಲ. ಅವ್ರಿಗೆ ಗೊತ್ತಿಲ್ಲ, ದೇವರ ಪ್ರೀತಿ ಗೊತ್ತಿಲ್ಲ, ದೇವರ ಬೆಲೆ ಗೊತ್ತಿಲ್ಲ. ದೇವರಿದ್ದಾರೆ ಅಷ್ಟೇ, ಏನು ದೇವರಿದ್ದಾರೆ ಅಷ್ಟೇ, ಅವ್ರ ಬೆಲೆ ಗೊತ್ತಿಲ್ಲ, ಅವರ ಪ್ರೀತಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಕೂದಾಗಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಹಲ್ಲೆಲೂಯಾ. ಅದಕ್ಕೆ ನಾನು ಏನಿದೆ ಅವ್ರ ಹತ್ರ, ನಾವು ಇಲ್ಲೇ ಸಭೆಗೆ ಇಲ್ಲೇ ಪ್ರೇಯರ್ ಮಾಡಕ್ಕೆ ಬಂದಿರೋದು, ರೂಮಲ್ಲ ನಾವು ಪ್ರೇಯರ್ ಮಾಡಕ್ಕೆ ಬಂದಿರೋದು ಅಂತ ಅಂದಿದ ತಕ್ಷಣ ಅವ್ರು ಟಿವಿ ಆಫ್ ಮಾಡಿ ಎದ್ದು ಹೊರಗಡೆ ಹೋದ್ರು. ಹಲ್ಲೆಲೂಯಾ. ಹಾಗೆ ನಮ್ಮಲ್ಲಿರುವಂತ ಕಾರ್ಯಗಳನ್ನ ನಾವು ಬಿಟ್ಕೊಡ್ಬಾರ್ದು. ಅನೇಕ ಸಮಯ ನಮ್ಗೆ ವಿರುದ್ಧವಾಗಿ ಬರ್ತಾರೆ, ನಾವು ಬಿಟ್ಕೊಡ್ಬಾರ್ದು. ದೇವ್ರ ನಾವು ಮಹಿಮೆ ಪಡಿಸ್ಬೇಕು. ಅವ್ರು ಸೊತ್ರು ಪರವಾಗಿಲ್ಲ, ನಾವಿಲ್ಲಿ ನಮ್ಮ ದೇವ್ರ ಮೇಲೆ ಮಹಿಮೆ ಪಡ್ಬೇಕು. ಆವಾಗ ದೇವ್ರು ನಮ್ಮನ್ನ ಮೆಚ್ಚಿಕೊಂಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದೇ ಕೀರ್ತನದಲ್ಲಿ 139:17 ಓದೋಣ. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ. ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿದೆ. ನಾನು ಎಚ್ಚರವಾಗಿರಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ. ಸಾಕು. ಹಲ್ಲೆಲೂಯಾ. ದೇವರೇ, ಅವರ ಸಂಕಲ್ಪವು ನಮ್ಮಲ್ಲಿ ಎಷ್ಟೋ ಆಗಿದೆ ಅಂತೆ. ಹಲ್ಲೆಲೂಯಾ. ಓದಿ. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ ಅಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಆತರ ಅಂದ್ರೆ ಏನು? ಅರ್ಥ ಏನು? ಸಂಕಲ್ಪ ಅಂದ್ರೆ ಏನು? ಇವಾಗ ಹೇಳ್ರಿ ಸಂಕಲ್ಪ ಅಂತ ಏನು? ಸಂಕಲ್ಪ ಅಂತ ದೇವರ ಮಾಡಂತ ಒಂದೊಂದು ಕಾರ್ಯಗಳನ್ನು ಕೂಡ ಆತನ ಸಂಕಲ್ಪ ಅಂತಾರೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಎಷ್ಟೋ ಹೆಚ್ಚಾಗಿದೆ ಅಂತೆ. ಹಲ್ಲೆಲೂಯಾ. ಕರೆಕ್ಟಾ? ಅವ್ರು ಮಾಡಂತ ಒಂದೊಂದು ಅವರ ಯೋಚನೆಗಳು ಕರೆಕ್ಟಾ? ನನ್ನ ಸಂಕಲ್ಪಕ್ಕಿಂತ ಅವರ ಸಂಕಲ್ಪ ಎಷ್ಟೋ ಹಿತಕ್ಕಾಗಿ ಇದೆ ಅಂತೆ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ಯೋಚನೆ ಒಂಥರ ಇರುತ್ತೆ, ನನ್ನ ತಾಟೆ ಒಂಥರ ಇರುತ್ತೆ. ಅಯ್ಯೋ, ಈ ಸಭೆ ಮುಗಿದ ತಕ್ಷಣ ಅಲ್ಲಿ ಊಟಕ್ಕೆ ಹೋಗ್ಬೇಕು, ಸಭೆ ಮುಗಿದ ತಕ್ಷಣ ಅದ್ಯಾರ ಬಂದಾರ ಅಲ್ಲಿ ಹೋಗ್ಬೇಕು, ಸಭೆ ಮುಗಿದ ತಕ್ಷಣ ಆ ಗಾಡಿ ತಗೊಂಡು ಗ್ಯಾರೇಜ್ ಅಲ್ಲಿ ಹಾಕ್ಬೇಕು, ಸಭೆ ಮುಗಿದ ತಕ್ಷಣ ಅಂಗಡಿ ತೆಗಿಬೇಕು. ನನ್ನ ಯೋಚನೆ ಆ ತರ ಇರುತ್ತೆ. ಆದ್ರೆ ನನ್ನನ್ನು ಸೃಷ್ಟಿ ಮಾಡಿದ ಕರ್ತನದು ಆ ರೀತಿ ಯೋಚನೆ ಇಲ್ಲ. ಇದೆಯಾ? ನನಗೆ ಏನ್ ಮಾಡ್ಬೇಕು ಅಂತ ಅದು ಫಸ್ಟೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವೆಲ್ಲ ಒಂದೊಂದರ ಯೋಚನೆ ಇರುತ್ತೆ. ಈಗ ಸಭೆ ಮುಗಿದ ತಕ್ಷಣ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಾಗೋಗ್ಬೇಕು, ಮಳೆ ಬರಂಗೈತೆ, ಮನೆಗೆ ಹೋಗ್ಬೇಕು, ಹೋಗ್ತಾ ಚಿಕನ್ ತರಬೇಕು, ಮಟನ್ ತಗೋಬೇಕು, ಈ ರೀತಿ ಯೋಚನೆಗಳು ನಮ್ದು ಇರುತ್ತೆ. ಆದ್ರೆ ದೇವರ ಸಂಕಲ್ಪ, ದೇವರ ಯೋಚನೆಗಳು ನಾವು ಮಾಡೋ ರೀತಿ ಅಲ್ಲ. ನಾವು ಮಾಡೋ ರೀತಿಯಲ್ಲಿ ಇರುತ್ತೆ ದೇವರ ಯೋಚನೆ, ನಾವು ಮಾಡೋ ರೀತಿಯಲ್ಲಿ ಇಲ್ಲ. ಹಲ್ಲೆಲೂಯಾ. ದೇವರು ನೋಡಿ ಕೀರ್ತನದಲ್ಲಿ ಹೇಳ್ಬೇಕಾದ್ರೆ ನಮ್ಮ ಪಾದಗಳು ತೊಳೆದಿ ಅವರ ಸೇವೆಗಳು ಮಾಡುವುದಕ್ಕೆ ನಾವು ಸಭೆ ಮುಗಿದ ತಕ್ಷಣ ಸುರಕ್ಷಿತವಾಗಿ ನಮ್ಮನ್ನ ಕರ್ಕೊಂಡ್ಬಂದು ಸಭೆಯಲ್ಲೇ ಬಿಟ್ಟಿದ್ದಾರೆ. ಇಲ್ಲಿ ದೇವರ ವಾಕ್ಯ ಕೇಳಿದ ನಂತರ ಸುರಕ್ಷಿತವಾಗಿ ನಿನ್ನ ತಗೊಂಡಾಗೆ ನಿನ್ನ ಮನೆಗೆ ಸೇರಿಸ್ಬೇಕು. ಹಲ್ಲೆಲೂಯಾ. ಇದು ದೇವದೂತರ ಕೆಲಸ ಇದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಹಿಂತಿರುಗಿ ಹೋಗ್ಬೇಕಾದ್ರೆ ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯ್ತು ಅಂತ ಇಟ್ಕೊಳ್ಳಿ, ನಿನ್ನ ಲೋಕದಲ್ಲಿ ನಿನ್ನ ಏನಂತ ಕರೀತಾರೆ? ಏನಂತಾರೆ?
ಆ ಚರ್ಚ್ಗೆ ಹೋಗಿ ಬರ್ಬೇಕಾದ್ರೆ ಹಿಂಗಾಯ್ತು, ಚರ್ಚ್ಗೆ ಹೋಗಿ ಬರ್ಬೇಕಾದ್ರೆ ಹಿಂಗಾಯ್ತು. ನಮ್ಮನ್ನ ಬಿಟ್ಬಿಡ್ತಾರ ದೇವ್ರ? ಆತರ ಬಿಡ್ತಾರ? ಬಿಡೋದಿಲ್ಲ. ಸುರಕ್ಷಿತವಾಗಿ ನಮ್ಮನ್ನ ಸಭೆಗೆ ಬಂದಿದ್ದಾರೆ, ದೇವರ ಆಲೋಚನೆಗಳು ನೀವು ತಿಳ್ಕೊಂಡಿದ್ದಾಯ್ತು, ದೇವರ ಜ್ಞಾನ ನೀವು ಮಾಡಿದ್ದಾಯ್ತು, ನೀವು ಸುರಕ್ಷಿತವಾಗಿ ನಿನ್ನ ಮನೆಗೆ ಹಿಂತಿರುಗು. ಹಲ್ಲೆಲೂಯಾ. ಸುರಕ್ಷಿತವಾಗಿ ನೀವು ಹಿಂತಿರುಗು. ದೇವ ದೂತರನ್ನು ನಮ್ಮ ಸಂಗಡದ ಜೊತೆಗೆ ಕಳಿಸ್ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರ ಪ್ರೀತಿ ಅಷ್ಟು ಅಪಾರವಾದಂತ ಪ್ರೀತಿ. ಹಲ್ಲೆಲೂಯಾ. ದೇವರ ಯೋಚನೆ, ದೇವರ ಸಂಕಲ್ಪಗಳು ಅಷ್ಟು ದೊಡ್ಡದಾಗಿದೆ. ಹಲ್ಲೆಲೂಯಾ. ನಮ್ಮ ಸಂಕಲ್ಪ ಹೇಳಿ ಹೇಳಿ, ನಮ್ಮ ಸಂಕಲ್ಪನ ನೀವು ಹೇಳಿ ನೋಡೋಣ. ಚರ್ಚ್ ಬಿಟ್ಟಿದ ತಕ್ಷಣ ಏನ್ ಮಾಡ್ಬೇಕಾದ್ರೆ ನೋಡೋಣ. ನಮ್ಮ ಮನೇಲಿ ರೆಡಿನೇ ಆಗಿ ಬಂದ್ಬಿಟ್ಟವ್ರೆ, ಮತ್ತೆ ಯಾಕೆ ಸೀರೆ ಉಟ್ಕೊಬೇಕು ಅಂತ ಕೆಲಸ. ಫಾಸ್ಟ್ ರೆಡಿನೇ ಆಗಿ ಬಂದ್ಬಿಟ್ಟವ್ರೆ, ಮತ್ತೆ ಯಾಕೆ ಸೀರೆ ಉಟ್ಕೊಬೇಕು ಅಂತ. ಬೇಗ ಮುಗಿದ್ರೆ ಸಾಕು. 2 ಗಂಟೆಗೆ ಪಕ್ಕದ ಮನೆ ಹೇಳಿದ್ದಾರೆ ಹೋಗ್ಬೇಕಲ್ಲಿ, ಇಲ್ಲೋದ್ರೆ ಐಟಮ್ಸ್ ಕಡಿಮೆ ಆಗ್ಬಿಡ್ತದೆ. ಹಲ್ಲೆಲೂಯಾ. ನಮ್ಮ ಸಂಕಲ್ಪ, ನಮ್ಮ ಯೋಚನೆ, ನಮ್ಮ ತಾಟು ಆ ತರ ಇದ್ರೆ ದೇವರ ಸಂಕಲ್ಪ ನಮ್ಮನ್ನ ಸುರಕ್ಷಿತವಾಗಿ ಜಾಗೃತಿಯಾಗಿ ನಮ್ಮನ್ನ ನೋಡ್ಬೇಕು ಅಂತ ದೇವರ ಸಂಕಲ್ಪ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. ಕೀರ್ತನೆ 45 ಓದೋಣ. ಯೆಹೋವನೇ, ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ನೀನು ಮಾಡಿದ ಆಲೋಚನೆಗಳನ್ನು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಜೋರ ಕೈತಟ್ಟಿ, ಜೋರಾಗಿ ನೋಡಿ. ನಮ್ಮ ಹಿತಕ್ಕಾಗಿಂತ ಮಾಡಿದ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಅವ್ರು ಮಾಡಿದ ಚಿಂತೆಗಳು ಎಷ್ಟೋ ವಿಶೇಷವಾಗಿದೆ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಈಗ ಗೊತ್ತಾಯ್ತಾ ದೇವರು ಯಾವ ರೀತಿ ಹೇಳ್ತಾರೆ ಅಂತ? ನಮ್ಮ ಹಿತಕ್ಕಾಗಿ ನಾನ್ ಚೆನ್ನಾಗಿರ್ಬೇಕು ಅಂತಾನೆ, ನಾನ್ ಚೆನ್ನಾಗಿರ್ಬೇಕು ಅಂತ ನಮ್ಗೆ ಈ ಮನೆ ಕಟ್ಕೊಟ್ರು ಅಲ್ವಾ? ನಾನ್ ಚೆನ್ನಾಗಿರ್ಬೇಕು ಅಂತ ನಂಗೆ ಸಭೆ ಕೊಟ್ರು. ನಾವು ಚೆನ್ನಾಗಿರ್ಬೇಕು ಅಂತ ನಾವು ಕೈಯಲ್ಲಿ ಒಂದು ಕೆಲಸ ಕೊಟ್ರು. ನಾವು ಚೆನ್ನಾಗಿರ್ಬೇಕು ಅಂತ ನಾವು ಒಳ್ಳೆ ಬಟ್ಟೆ ಕೊಟ್ರು. ನಾನ್ ಚೆನ್ನಾಗಿರ್ಬೇಕು ಅಂತಾನೆ ದೇವರು ಬಯಸ್ಬೇಕಾದ್ರೆ ನಾವ್ಯಾಕೆ ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂತ ಬಯಸ್ಬಾರ್ದು ಹೇಳಿ? ಏನಮ್ಮ? ನಾವು ಚೆನ್ನಾಗಿರ್ಬೇಕು ಅಂತ ದೇವ್ರು ಬಯಸ್ಬೇಕಾದ್ರೆ ನಾವ್ಯಾಕೆ ಬಯಸ್ಬಾರ್ದು ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂತ? ಹಲ್ಲೆಲೂಯಾ. ಆ ಗುಣ ನಮ್ಮಲ್ಲಿ ಇದೆಯಾ ಹೇಳಿ? ಆ ಗುಣ ನಮ್ಮಲ್ಲಿ ಇದೆಯಾ? ಈಗ ಯಾರು ಹೇಳಿ? ಯಾರು ಎಲ್ಲ ಸಾರಿ, ಈಗ ಆ ಗುಣ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಯಾರು ಫಾಲ್ಟ್? ದೇವ್ರದ? ದೇವ್ರು ನಿಮ್ನ ಈ ರೀತಿ ಪ್ರೀತಿ ಮಾಡ್ತಾ ಇದಾರಲ್ಲ, ನಿಮ್ಮ ಎಲ್ಲಾ ಆಲೋಚನೆಗಳಿಗೆ ತಕ್ಕಂತಾನೆ ನಮ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಅವ್ರದ ತಪ್ಪು? ನಮ್ದ ತಾನೆ? ನಮ್ಮಲ್ಲಿ ಎಷ್ಟು ಕರೆ ಇದೆಯೋ ಆ ಕರೆ ನಮಗೆ ಗೊತ್ತಾಗೋದೇ ಇಲ್ಲ. ನಿಜ. ನಮ್ಮಲ್ಲಿ ಎಷ್ಟು ಕರೆ ಇದೆ ಅಷ್ಟು ನಮ್ಗೆ ಕರೆ ಗೊತ್ತಾಗೋದೇ ಇಲ್ಲ. ನಾನು ಬೆಳಗ್ಗೆ ಒಳಗಡೆ ಒಂದು ಬನಿ ನೋಡ್ಕಕ್ ಹೋಗಿ ಒಂದು ಶರ್ಟ್ ನೋಡಿದೆ, ವೈಟ್ ಶರ್ಟ್ ನ. 2 ವಾರ ಆಗೈತೆ ಅದನ್ನ ಹೊಲಿಸಿ ಸ್ಟಿಚ್ ಮಾಡಿ, ಎಲ್ಲ ಸ್ಟ್ಯಾಂಡರ್ಡ್ ಆಗಿರೋ ಬಟ್ಟೆನೆ, ಕಾಸ್ಟ್ಲಿ ಬಟ್ಟೆನೆ ತೆಗೆದ್ರೆ ಡಬಲ್ ಕಲರ್ ಕಾಣಿಸೈತೆ. ಏನ್ ಕಾಣಿಸೈತೆ? ಡಬಲ್ ಕಲರ್ ಕಾಣಿಸೈತೆ. ಎಷ್ಟು ಕರೆ ಇದೆ ನೋಡಿ ಆ ಶರ್ಟ್ ಒಳಗಡೆ. ಹಾಗೆ ನಮ್ಮ ಹೃದಯದ ಕರೆ ಯಾರು ಕಾಣಿಸೋದಿಲ್ಲ. ಮೇಲೆ ಮಾತ್ರ ಸುಣ್ಣ ಬಣ್ಣ ಹಾಕ್ತೀವಿ. ಕರೆಕ್ಟಾ? ಸುಣ್ಣ ಬಣ್ಣ ಹಾಕ್ತೀವಿ. ಸುಣ್ಣ ಬಣ್ಣ ನಾವು ಹಾಕೋದು ನಮ್ಮ ಕರೆನ ನಾವು ಸರಿಪಡಿಸ್ಕೋಬೇಕು. ಏಸಪ್ಪ ಏನ್ ಹೇಳ್ತಾರೆ? ನಿನ್ನ ಕಣ್ಣಲ್ಲಿರುವಂತ ತೊಲೆ ನಿನ್ಗೆ ಕಾಣ್ತಾ ಇಲ್ಲ, ಬೇರೆಯವ್ರ ಕೊಳೆಯನ್ನು ನೀವು ಹುಡುಗುತ್ತೀರಿ ಅಂತ ಕೇಳ್ತಾರೆ ಅಲ್ವಾ? ನಮ್ಮ ಕಣ್ಣಲ್ಲಿರುವಂತ ತೊಲೆನ ನಮ್ಗೆ ಕಾಣಿಸ್ತಲ್ಲ, ಬೇರೆಯವ್ರ ರವೆಯನ್ನು ನಾವು ಹುಡುಕ್ತಿದ್ದೀರಿ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಹಾಗೆ ನಮ್ಮ ಹೃದಯದಲ್ಲಿರುವಂತ ಕರೆ ನಮ್ಗೆ ಕಾಣ್ತಾ ಇಲ್ಲ, ಬೇರೆಯವ್ರಿಗೆ ಮಾತ್ರ ನಾವು ಡೈಮಂಡ್ ತರ ಕಾಣಿಸ್ತಾ ಇದೀವಿ. ಯಾವ ತರ? ಡೈಮಂಡ್ಸ್ ತರ. ಒಳಗೆಲ್ಲ ಕಸ ತಿಪ್ಪೆ. ಬೇರೆಯವ್ರಿಗೆ ಮಾತ್ರ ಡೈಮಂಡ್. ಹೆಚ್ಚಿನ ಡೈಮಂಡ್, ಅದು ಹೆಚ್ಚಿನ ಆಟ. ಅದು ಸ್ವಲ್ಪ ಕಾಲನೇ ಆಟ. ಅದನ್ನ ಕರ್ತನಾದ ಯೇಸು ಕ್ರಿಸ್ತನ ಕೊಡುವಂತ ಕಾರ್ಯಗಳು ಶಾಶ್ವತವಾಗಿರುವಂತಹ ಆಟಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವು ಯೋಚನೆ ಮಾಡಿ, ಈ ವಾಕ್ಯ ನಮ್ಗೆ ಸಂಬಂಧಪಟ್ಟಿದೆಯಾ ಇಲ್ವಾ? ದೇವರು ಲೋಕದಲ್ಲಿ ಕರೆದಿ ನಿಮ್ಮನ್ನ ಕೂರಿಸಿ ಹೇಳ್ತಿದಾರ, ಇಲ್ಲ ನಮಗೆ ಮಾತ್ರ ಹೇಳ್ತಿದಾರ? ನಮ್ಗೆ ಮಾತ್ರ ಹೇಳ್ತಿದ್ದಾರೆ. ಈಗ ನಾವು ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ನಮ್ ತರ ದಡ್ರು ಯಾರಾದ್ರೂ ಇದಾರ?
ಹೇಳಿ, ದೇವರ ಸಮ್ಮುಖ ಬಹಳ ಹತ್ರ ಇದೆ. ದೇವರ ಸಮ್ಮುಖ ಬಹಳ ಹತ್ರ ಇದೆ. ನೀವು ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು, ಯಾಕೆ ಬಂದಿಲ್ಲ ಅಂತ. ಇವೆಲ್ಲ ನೀವು ಸರಿಪಡಿಸ್ಕೋಬೇಕು. ಇವೆಲ್ಲ ನೀವು ಸರಿಪಡಿಸ್ಕೋಬೇಕು. ಬಂದಿದ ತಕ್ಷಣ ನೀವು ಎತ್ಕೊಂಡು ಹೋಗ್ಬಿಟ್ಟು ಪರಲೋಕಕ್ಕೆ ಬಿಡಕ್ಕೆ ನಮ್ಮ ಮನೆ ಆಳಲ್ಲ, ದೇವರು ಆಳ. ಅಷ್ಟು ಪಾಪಗಳು ಮಾಡಿದ್ಯಾ, ಇಲ್ಲಿ ತೊಳ್ಕೊಂಡಿದ್ಯಾ, ಮತ್ತೆ ಅಲ್ಲಿ ಬಿದ್ದಿದ್ಯಾ, ಮತ್ತೆ ಅಲ್ಲಿ ಪಾಪ ಮಾಡಿದ್ಯಾ, ಬಂದಿದ ತಕ್ಷಣ ನೀನು ತಗೊಂಡ್ಬಿಡಕ್ಕಾಗತ್ತಾ ಪರಲೋಕಕ್ಕೆ? ಆಗುತ್ತಾ? ನನ್ನ ಕುಟುಂಬದಲ್ಲಿ ಎಷ್ಟು ಜನ ರಕ್ಷಣೆ ಹೊಂದಬೇಕು, ನಿನ್ನ ಮಕ್ಕಳು, ನಿನ್ನ ಮರೆಯಲಾದ ರಕ್ಷಣೆ ಹೊಂದಬೇಕು. ನೀನ್ ಬಂದು ಪರಲೋಕದಲ್ಲಿ ಇತ್ಯ ಹಾಯಾಗಿ ನಿನ್ನ ಗಂಡ ನಿನ್ನ ಮಕ್ಕಳು ನರಕದಲ್ಲಿ ಬೇಯ್ತಿದ್ದಾರೆ, ಆ ನೋವು ನಿನ್ಗೆ ಕೊಡ್ಬೇಕು ಅಂತ ದೇವರು ಇಷ್ಟಪಡ್ತಾ ಇಲ್ಲ. ನಿನ್ನ ಸಂಗಡ ನಿನ್ನ ಮಕ್ಕಳು ನಿನ್ನ ಗಂಡನ ಮಾತ್ರ ಇರ್ಬೇಕು ಅಂತ ಇಷ್ಟಪಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಸ್ವಲ್ಪ ತಡವಾಗಿದರೆ ನಮ್ಮನ್ನ ನಾವು ಸರಿಪಡಿಸ್ಕೊಬೇಕು ಅಂತ. ಏನ? ನಮ್ಮನ್ನು ನಾವು ಸರಿಪಡಿಸ್ಕೊಬೇಕು ಅಂತಾನೆ ದೇವರು ಸ್ವಲ್ಪ ತಡ ಮಾಡಿದರೆ. ಇವಾಗ ನಾವು ಅರ್ಥ ಮಾಡ್ಕೊಂದಿಲ್ಲ ಅಂತಂದ್ರೆ ಅವ್ರ ಮೇಲೆ ಗುಂಡಿ ತೊಡ್ಕೊಂಡು, ಇವ್ರ ಮೇಲೆ ಗುಂಡಿ ತೊಡ್ಕೊಂಡು, ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಅಷ್ಟು ತಿಪ್ಪೆಗೆ ಇಟ್ಕೊಂಡು ನಾವು ಬೇರೆಯವ್ರನ್ನೇ ನಾವು ಪಾಯಿಂಟ್ ಮಾಡೋದು ಅದು ಸರಿ ಇಲ್ಲ, ರಾಂಗ್. ಯಾರ್ದು ರಾಂಗ್? ನಾವು ಇದ್ರ ಬಗ್ಗೆ ಯಾರ ಬಗ್ಗೆ ನಾನು ಪಾಯಿಂಟ್ ಮಾಡಕ್ಕೆ ಹೇಳ್ತಿಲ್ಲ. ದೇವ್ರ ವಾಕ್ಯ ಏನ್ ಹೇಳ್ತಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಸರಿಪಡಿಸ್ಕೊಂಡು ದೇವರ ಮಾರ್ಗ ಇಟ್ಕೊಂಡು ಹೋದ್ರೆ ನಾವು ಪರಲೋಕ ರಾಜ್ಯವನ್ನು ಕಾಣ್ತೀರಿ. ಹಲ್ಲೆಲೂಯಾ. ನಾವ್ ಇಷ್ಟು ಜನ ನಾವು ಇಲ್ಲಿದ್ದೀರಿ. ಮೊನ್ನೆ ಕೊಳ್ಳೇಗಾಲದಲ್ಲಿ ಕೂಡ ನಾವು ಈ ಒಂದು ಇದನ್ನ ನನ್ನ ಹತ್ರ ಹೇಳಿದೀನಿ. ನಾವು ಇಷ್ಟು ಜನ ಪ್ರಯತ್ನ ಪಡ್ತಾ ಇರೋದು, ಇಷ್ಟು ಜನ ಮಾಡ್ತಾ ಇರೋದು ಏನಂತಂದ್ರೆ ದೇವ್ರ ರಾಜ್ಯ ಕಟ್ಟಬೇಕು. ದೇವ್ರ ನಶಿಸಿ ಹೋಗ್ತಿರೋಂಥ ಆತ್ಮಗಳಿಗೆ ನಾವು ರಕ್ಷಣೆ ಮಾಡ್ಬೇಕು. ಏನ್ ಮಾಡ್ಬೇಕು? ರಕ್ಷಣೆ ಮಾಡಬೇಕು. ಆವಾಗಲೇ ದೇವರು ನಮ್ಮನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಕೀರ್ತನೆ 1:3 ಓದೋಣ. ಬೇಗ ಬೇಗ ಓದಿ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಸಾಕು. ಹಲ್ಲೆಲೂಯಾ. ನಮ್ಮನ್ನ ಈ ವಾಕ್ಯಕ್ಕೆ ನಮ್ಗೆ ಇಟ್ಟಿದಾರ ಇಲ್ವಾ? ಇವಾಗ ಹೇಳಿ, ಹೇಳಿ, ಈ ವಾಕ್ಯಕ್ಕೆ ನಮ್ಮನ್ನ ಇಟ್ಟಿದಾರ ಇಲ್ವಾ? ಈ ವಾಕ್ಯ ನಮ್ಗೆ ಸಂಬಂಧವಿದೆ ಇಲ್ಲ? ನೀರಿನ ಕಾಲುವೆ ಬಳಿಯಲ್ಲಿ ಎಲ್ಲಾರು ತಗೊಳ್ರಿ ಆ ವಾಕ್ಯನ. ಹಾ, ಎಲ್ಲಾರು ಒಂದ್ಸಲ ಓದಿ, ಎಲ್ಲಾರು ಒಂದೇ ಸಲ ಓದಿ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಸಾಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅಂತ ಮರ ತಕ್ಕ ಕಾಲಕ್ಕೆ ಫಲ ಕೊಡುತ್ತಲ್ವಾ? ಹಲ್ಲೆಲೂಯಾ. ನಾವು ಏನಕ್ಕೂ ಬಾರದಿದ್ರು ನಾವು ಅಲ್ಲಿ ಏನೋ ಬಾರ್ ಹತ್ರ ಏನೋ ಅಲ್ಲಿ ಹೋಟ್ಲ ಹತ್ರ ಅಲ್ಲಿ ನಾವು ಬಿದ್ದವರು ಯಾರು? ನಾನು ನನ್ನನ್ನ ತಂದು ನನ್ನನ್ನು ಕೊಚ್ಚೇರಿ ಇಳಿದವರು ನನ್ನ ಶುದ್ಧ ಮಾಡಿ ನನ್ಗ 4 ಜನ ಮಧ್ಯ ನಿಲ್ಲಿಸಿದರೆ, ನನ್ನ ಮರವಾಗಿ ನನ್ನ ಇಟ್ಟಿದ್ದಾರೆ. ತಕ್ಕ ಕಾಲ ಶ್ರೇಷ್ಠರು ಅಂತ. ಹಲ್ಲೆಲೂಯಾ. ಇವಾಗಾದ್ರೂ ಗಿಡವಾಗಿ ಮರವಾಗಿ ಇದ್ದೀರಾ, ಫಲ ಕೊಡ್ತೀರಾ, ನೀವು ಶ್ರೇಷ್ಠ ಅಂತ ನಿಮ್ಮನ್ನ ಕರೀತಾರೆ ದೇವರು. ಏನೋ ನೀವು ಶ್ರೇಷ್ಠರು. ಈ ದಿನ ಇಲ್ಲ ನಾಳೆ ಆದ್ರೂ ನೀವು ಫಲ ಕೊಡ್ತೀಯ. ಹಲ್ಲೆಲೂಯಾ. ಈ ದಿನ ನಾಳೆ ಫಲ ಕೊಡ್ತೀಯ. ಹಲ್ಲೆಲೂಯಾ. ಒಂದು ಬಂಜೆ ಹೆಂಗಸಿಗೆ ಅವಳಿಗೆ ಎಷ್ಟು ಆಸ್ತಿ ಐಶ್ವರ್ಯ ವೈಢೂರ್ಯ ಇದ್ರೂ ಕೂಡ ಅವಳಿಗೆ ಒಂದೇ ಒಂದು ಕೊರತೆ ಇರುತ್ತೆ. ಏನದು? ನನಗೆ ಮಕ್ಕಳಾಗಿಲ್ವೇ, ನನಗೆ ಮಕ್ಕಳಾಗಿಲ್ವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಕ್ಕಳನ್ನ ಪಡ್ಕೊಂಡ್ಮೇಲೆ ಅವಾಗ ಗೊತ್ತಾಗುತ್ತೆ ಆ ಹೆಂಗಸಿಗೆ ಬೆಲೆ, ದೇವರ ಬೆಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟು ದಿನ ಕಾಲ ನನಗೆ ಮಕ್ಕಳಿರ್ಲಿಲ್ಲ, 10 ವರ್ಷಗಳ ಕಾಲ, 12 ವರ್ಷಗಳ ಕಾಲ ನನಗೆ ಮಕ್ಕಳಿರ್ಲಿಲ್ಲ. ದೇವರೀಗ ನನಗೆ ಮಗು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಮಗುನ ಯಾರು ಜಾಗ್ರತೆಗೆ ಜೋಪಾನ ಮಾಡ್ಬೇಕು ಅಂತ ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಹಲ್ಲೆಲೂಯಾ. ಹಾಗೆ ಅದೇ ರೀತಿಯಲ್ಲಿ ದೇವರಿಗೆ ಮಾತ್ರ ಗೊತ್ತು ನಮ್ಮನ್ನ ಯಾವ ರೀತಿ ಭದ್ರಪಡಿಸ್ಬೇಕು ಅಂತ. ಹಲ್ಲೆಲೂಯಾ. ನಮ್ಮನ್ನ ಗಿಡವಾಗಿ ಮರವಾಗಿ ಫಲವಾಗಿ ಕೊಡುವಂತ ಮಕ್ಕಳಾಗಿ ನಮ್ಮನ್ನ ಮಾಡಿದ್ದಾರೆ. ನಮ್ಮನ್ನ ಶ್ರೇಷ್ಠರು ಅಂತ ಕರೆದಿದ್ದಾರೆ. ನಮ್ಮ ಪಾದಗಳು ಕೂಡ ಅವರು ತೊಳೆದು ಸೇವೆ ಮಾಡಿದ್ದಾರೆ. ನಾವು ಇಲ್ಲಿ ತನಕ ನಾವು ಇನ್ನೂ ಮದ್ದರಾಗೇ ಇದ್ದೀವಿ. 3 ಟೈಮ್ ಚಿಕನ್, 3 ಟೈಮ್ಗೆ ಟ್ರಿಪ್ಪು, ಇಷ್ಟ ಬಂದಿದ್ದೆಲ್ಲ ಹೋಗೋದು ಎಲ್ಲ ನಾವು ಹೀಗೆ ಇದ್ದೀವಿ. ಹಲ್ಲೆಲೂಯಾ. ದೇವರ ವಾಕ್ಯ ಏನ್ ಹೇಳ್ತದೆ? ಭೂಲೋಕದಲ್ಲಿರುವಂತ ದೇವ ಜನರಲ್ಲಿ ನಾವೇ ಶ್ರೇಷ್ಠರು ಅಂತ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಯಾರು ಶ್ರೇಷ್ಠರು? ಕೈ ಎತ್ತಿ ಹೇಳಿ, ಯಾರು ಶ್ರೇಷ್ಠರು? ಯಾರು ಶ್ರೇಷ್ಠರು? ನಾವೇ ಶ್ರೇಷ್ಠರು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ನೇರ ಮನಕಲಾಗಿ ಪ್ರಾರ್ಥನೆ ಮಾಡೋಣ.